ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪಾರಿಜಾತನ ಎದುರಿಸೋಕ್ಕೋಸ್ಕರ ಮೋಹಿನಿ ವೇಷ ಹಾಕೊಂಡು ಬರ್ತಾಳೆ ಶಾರದಾ. ಯಾರೇ ನೀನು, ಯಾಕೆ ಈ ಥರ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ನೀನು ಮಾಡಿರೋ ಪಾಪಗಳೆಲ್ಲ ನಿನ್ನ ಕಣ್ಮುಂದೆ ಬಂದು ನಿಂತ್ಕೊಂಡಿದೆ, ನೀ ಇದಕ್ಕೆ ಶಿಕ್ಷೆ ಕೊಡದೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ, ಇವತ್ತಿದೆ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ಏನು ಹೇಳ್ತಾ ಇದೀಯಾ, ಏನು ಮಾಡೋದು ಕೊಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ನೀನು ಮಾತ್ರ ಇವತ್ತು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಎಲ್ಲೆಲ್ಲಿ ಓಡ್ತಾಳೋ ಅಲ್ಲೆಲ್ಲ ಹೋಗಿ ಪ್ರತ್ಯಕ್ಷ ಆಗ್ತಾ ಇರ್ತಾಳೆ ಶಾರದಾ. ಅವಳು ನೋಡ್ಬಿಟ್ಟು ಭಯ ಆಗ್ತಾ ಇರುತ್ತೆ. ಅಯ್ಯೋ ನನ್ನ ಬಿಟ್ಬಿಡು, ನನಗೇನು ಮಾಡ್ಬಿಡ ಅಂತ ಎದುರ್ಕೊತಾ ಇರ್ತಾಳೆ. ಅವಾಗ ಅಯ್ಯೋ ನನ್ನ ಕಾಪಾಡ್ರಿ ಯಾರಾದರೂ ಅಂತ ಒಳಗಡೆ ಓಡೋಗ್ಬಿಡ್ತಾಳೆ. ಅವಾಗ ಬಾ, ದಾರಿಗೆ ನಾನು ಇದ್ದೇನೆ ಆಗಬೇಕು ಅಂತ ಇದ್ದಿದ್ದು, ನನ್ನ ದಾರಿ ಗಡ್ಡ ಬಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಶಾರದಾ ಈಗ ನನ್ನ ಯಾರು ತಡೆಯೋರಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ತಾತ ಮತ್ತು ಜ್ಯೋತಿಕಾ ಇಬ್ಬರೂ ರೆಡಿಯಾಗಿ ಬಿಟ್ಬಿಡ್ತಾರೆ. ಸುಮಿತ್ರ ನಾವು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀವಿ ಕಣಮ್ಮ ಅಂತ ಹೇಳ್ತಾರೆ. ಒಂದು ನಿಮಿಷ ಮಾವ, ನಂದು ಮಂಗಳಾರತಿ ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು ಸುಮಿತ್ರ ಬಂದು ಮಂಗಳಾರತಿ ಕೊಡ್ತಾಳೆ. ಅವಾಗ ಜ್ಯೋತಿಕಾ ಫಸ್ಟು ಮಂಗಳಾರತಿ ತೊಗೋತಾಳೆ, ಆಮೇಲೆ ತಾತನೂ ತೊಗೊತಾರೆ. ನೀವು ಹೋಗ್ತಾ ಇರೋ ಕೆಲಸ ಒಳ್ಳೇದಾಗಲಿ ಮಾವ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತಾಳೆ. ಈ ಥರ ನಾವು ಎಲ್ಲರೂ ಆಚೆ ಹೋಗ್ತಾ ಇರ್ಬೇಕಾದ್ರೆ ಈ ಒಳ್ಳೇದಾಗಲಿ ಅಂತ ಮಂಗಳಾರತಿ ಕೊಟ್ಟರೆ ತುಂಬ ಒಳ್ಳೇದಾಗುತ್ತಮ್ಮ, ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳ್ತಿರ್ತಾರೆ. ನನ್ನ ಮಗಳು ಯಾವಾಗಲೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಈ ದಿನಕ್ಕೋಸ್ಕರ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಹೇಳ್ತಿರ್ತಾಳೆ. ತಾತ ಓಡೋಣವಾ ಅಂತ ಕೇಳ್ತಾಳೆ ಜ್ಯೋತಿಕಾ. ಇರಮ್ಮ ಸ್ವಲ್ಪ ಹೊತ್ತು ಅಂತ ಹೇಳ್ತಾನೆ. ಯಾಕೆ ತಾತ, ಯಾಕೆ ಲೇಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ ನೆನ್ನೆ ಪಾರ್ಟ್ನರ್ಸ್ ಬಂದಿದ್ರಲ್ಲ, ಅವ್ರು ಹೇಳಿದ್ರು ಸಿದ್ದುನು ನಮ್ಮ ಜೊತೆ ಕರ್ಕೊಬಂದ್ರೇ ಚೆನ್ನಾಗಿರುತ್ತೆ, ಸಿದ್ದು ಅವರು ಇದ್ದರೆ ನಮ್ಮ ಟೆಂಡರಲ್ಲಿ ನಾವೇ ಟೆಂಡರ್ನ ಗೆಲ್ತೀವಿ ಅಂತ ಹೇಳ್ತಿದ್ರು ಅಂತ ಹೇಳ್ತಾನೆ. ಅಯ್ಯೋ ತಾತ, ಅವ್ರು ಹೇಳೋ ಮಾತನ್ನೆಲ್ಲ ನಾವು ಕೇಳೋದಕ್ಕಾಗಲ್ಲ, ನಮ್ಮ ಪಾಡಿಗೆ ನಾವು ಹೋಗೋಣ ನಡೀರಿ, ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನಡೀರಿ ಹೋಗೋಣ ಅಂತ ಹೇಳ್ತಿರ್ತಾಳೆ. ಆವಾಗ ಅಯ್ಯೋ ಅವ್ರು ಅಷ್ಟೊಂದೆಲ್ಲ ಹೇಳಿದ್ದಾರೆ, ಅವ್ರ ಮಾತನ್ನ ಕೇಳಬೇಕಲ್ವಮ್ಮ ಅಂತ ಹೇಳ್ತಿರ್ತಾರೆ ತಾತ. ಇದು ನಮ್ಮ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿ ತುಂಬ ದಿನಗಳಾಗಿ ಹೋಗಿದೆ. ಅವನಿಗೆ ನಾವು ಪ್ರೆಸೆಂಟ್ ಏನು ಮಾಡ್ತಿದ್ದೀವಿ, ಏನು ನಡೀತಾ ಇದೆ ಅಂತ ಏನೂ ಗೊತ್ತಿಲ್ಲ. ಅದ್ರ ಜೊತೆಗೆ ಅವನಿಗೆ ಇದರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ತಾತ, ಅವ್ನು ಏನಕ್ಕೆ ಬರ್ತಾನೆ, ಅವ್ನು ಬರೋದಿಲ್ಲ, ನಡೀರಿ ನಾವು ಹೋಗೋಣ ಅಂತ ಹೇಳ್ತಿರ್ತಾಳೆ. ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ತಾತನೂ ಹೊಡಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಸಿದ್ಧಾರ್ಥ ತಾತ ಅಂತ ಕರೀತಾನೆ. ಆವಾಗ ಸಿದ್ಧಾರ್ಥ ಮತ್ತು ಶಾರದಾ ಇಬ್ಬರು ನಕ್ಕೊಂಡು ಮೆಟ್ಲು ಇಳ್ಕೊಂಡು ಬರ್ತಾ ಇರ್ತಾರೆ. ಆವಾಗ ತಾತ, ನಿಮಗೆ ಇನ್ವೆಸ್ಟರ್ಸು ಅಷ್ಟೊಂದೆಲ್ಲ ಹೇಳಿದ್ದಾರೆ, ಅವ್ರ ಮಾತನ್ನ ಕೇಳಿ ನಾನು ಬರ್ದಿಲ್ಲ ಅಂದರೆ ಆವಾಗ ನಿಮ್ಮ ಮರ್ಯಾದೆಗೆ ಪ್ರಶ್ನೆ ಅಲ್ವಾ, ಅದಕ್ಕೆ ನಾನು ನಮ್ಮ ತಾತನ ಮರ್ಯಾದೆನ ಕೆಳಗೆ ಬೀಳೋಕ್ಕೆ ಯಾವತ್ತೂ ಬಿಡೋದಿಲ್ಲ, ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಸಿದ್ದನ್ನ ನೋಡ್ಬಿಟ್ಟು ತುಂಬ ಕೋಪ ಬರ್ತಾ ಇರುತ್ತೆ ಜ್ಯೋತಿಕಂಗೆ. ಇವನು ಏನಕ್ಕೆ ಬರೋಕ್ಕೆ ಹೋದ, ಇವನಿಗೊಂಚೂರು ಮಾನ ಮರ್ಯಾದೆ ಇಲ್ಲ, ಈ ಶಾರದನ ಜೊತೆ ಸೇರಿಕೊಂಡು ಇವನು ಈ ಥರನೇ ಆಗೋಗ್ಬಿಟ್ಟಿದ್ದಾನೆ, ಒಂದು ಸ್ವಲ್ಪನೂ ಬರಬಾರ್ದು ಅನ್ನೋ ಒಂದು ಪರಿಜ್ಞಾನ ಇಲ್ಲ ಇವನಿಗೆ ಅಂತ ಬೈಕೊಂತ ಇರ್ತಾಳೆ. ನಿಮ್ಮ ಹೊರಡೋಣ, ಡ್ರೈವರ್ನ ಕಾರ್ ತೆಗೆಯೋದಕ್ಕೆ ಹೇಳು ಅಂತ ಹೇಳ್ತಿರ್ತಾರೆ ತಾತ. ಅವಾಗ ತಾತ, ನಿಮಗೆ ಡ್ರೈವರ್ ಯಾಕೆ ಬೇಕು, ಪ್ರತಿ ಸಲ ನಾನೇ ತಾನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಈಗಲೂ ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಾವು ಹೋಗೋಣ ಅಂತ ಹೇಳ್ತಾನೆ. ಸರಿ ನಡಿಯಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ತಾತ, ಜ್ಯೋತಿಕಾ ಮತ್ತು ಸಿದ್ದು 3 ಜನನೂ ಆಚೆಗೆ ಹೋಗ್ತಿದ್ರೆ ಶಾರದತ್ತು ಅವ್ರನ್ನೆಲ್ಲ ನೋಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಸುಮಿತ್ರ ಬಂದ್ಬಿಟ್ಟು, ಏನೇ ನೋಡ್ತಾ, ನನ್ನ ಸಂಸಾರ ಯಾವಾಗಲೂ ಈ ಥರ ಖುಷಿಯಾಗಿ ತುಂಬ ಚೆನ್ನಾಗಿತ್ತು, ಆದರೆ ನೀನು ಯಾವ ಟೈಮಿಗೆ ನಮ್ಮ ಮನೆಗೆ ಬಂದೆಯೋ, ನಾನು ಯಾವಾಗ ಕರ್ಕೊಬಂದೋ ನಮ್ಮ ಸಂಸಾರನೇ ಛಿದ್ರ ಆಗೋಯ್ತು, ನಿನ್ನಿಂದನೇ ಕಣಿ ಎಲ್ಲ ಹಾಳಾಗಿದ್ದು, ನೀನು ಯಾವ ಮುಖ ಉಟ್ಕೊಂಡು ಇಲ್ಲಿದ್ಯೋ, ನಿನ್ನ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಳು ಹೇಳ್ತಾರೋ ಮಾತನ್ನ ಕೇಳ್ಬಿಟ್ಟು ಶಾರದಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನಿನ್ಗೊಂಚೂರು ಬುದ್ಧಿ ಬರಲ್ಲ ಅಂತ ಬೈದ್ಬಿಟ್ಟು ಅಲ್ಲಿಂದ ಸುಮಿತ್ರ ಹೊಂಟೋಗ್ಬಿಡ್ತಾಳೆ. ಆವಾಗ ನೀವೇನು ತಲೆ ಕೆಡ್ಸ್ಕೊಂಬಿಡಿ ಅಮ್ಮ, ನಾನು ಬಂದಿರೋದೇ ಎಲ್ಲ ಸರಿ ಮಾಡೋದಕ್ಕೋಸ್ಕರ, ನಿಮಗೆ ನಾನು ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ, ನಿಮಗೆ ಫ್ಯೂಚರಲ್ಲಿ ಎಲ್ಲನೂ ಗೊತ್ತಾಗುತ್ತೆ, ನೀವೇ ನಗ್ನಗ್ತಾ ಎಲ್ಲರನ್ನೂ ಮಾತಾಡ್ಸೋ ದಿನವೂ ಬರುತ್ತೆ, ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ ಅಮ್ಮ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಶಾರದಾ ಹೇಳ್ತಾ ಇರ್ತಾಳೆ. ಶರತ ರೂಮಲ್ಲಿ ಹಾಸಿಗೆ ಮೇಲೆ ಕೂತಿರ್ತಾನೆ. ಅಲ್ಲಿಗೆ ಶಾರದಾ ಬರ್ತಾಳೆ. ಸರ್ ಊಟ ಕೊಡೋದಕ್ಕೆ ಅಂತ. ಅವಾಗ ಸರ್ ನಿಮಗೆ ಊಟನ ನಾನೇ ತಿನ್ನಿಸ್ಲಾ ಅಂತ ಕೇಳ್ತಾಳೆ. ಅವಾಗ ಯಾಕಮ್ಮ, ಅದೇನು ಬೇಡ, ನಾನೇ ತಿನ್ಕೊತೀನಿ ಕೊಡೀಲಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ನಿಮ್ಮ ಮಗಳು ಏನಾದರೂ ಆಗಿದ್ದೀರೆ, ಆ ಮಗಳು ಕೈಯಲ್ಲಿ ನೀವು ಊಟ ಮಾಡಿಸ್ಕೊತಾ ಇರಲಿಲ್ವಾ, ನನ್ನೂ ನಿಮ್ಮ ಮಗಳು ಅಂದ್ಕೊಳ್ಳಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಆ ಥರ ಏನಿಲ್ಲವ, ನೀನು ನನ್ನ ಮಗಳೇನೆ ಅಂತ ಹೇಳ್ಬಿಟ್ಟು, ಸರಿ ನೀನು ಖುಷಿ ಆಗುತ್ತೆ ಅಂದರೆ ಊಟ ಮಾಡಿಸು ಅಂತ ಹೇಳ್ತಾನೆ. ಆವಾಗ ಊಟ ತಿನ್ನಿಸ್ತಾ ಇರ್ತಾಳೆ. ಆವಾಗ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅವನಿಗೆ.
ಒರೆಸ್ಬಿಟ್ಟು ನೀರು ಕುಡಿಸ್ತಾಳೆ. ನೀರು ಕುಡಿಸ್ಬಿಟ್ಟು ಅವಳ ಸೆರಗಲ್ಲೇ ಅವ್ರ ಮೂತಿನೆಲ್ಲ ಒರೆಸ್ತಾಳೆ. ಒರೆಸ್ಬಿಟ್ಟು ನನಗೆ ನಿನ್ಗೊಂದು ಮಾತು ಕೇಳಬೇಕು ಅನ್ನಿಸ್ತಿದೆ ಶಾರದಾ ಅಂತ ಹೇಳ್ತಾನೆ. ಅವಾಗ ಏನು ಹೇಳಿ ಸರ್ ಅಂತ ಕೇಳ್ತಾಳೆ. ನಿನ್ನೆ ಸುಮಿತ್ರ ಬಂದು ಆ ಥರ ಎಲ್ಲ ಮಾಡಿದ್ಲಲ್ಲ, ಆಗ ನಿನಗೆ ಒಂದು ಸ್ವಲ್ಪನೂ ಬೇಜಾರಾಗಲಿಲ್ವಾ? ಯಾಕೆ ನೀನು ಅದು ಅವಾಗ ಏನೂ ಮಾತಾಡಲಿಲ್ಲ ಅಂತ ಕೇಳ್ತಿರ್ತಾರೆ. ಅವಾಗ ಸರ್, ಇವಾಗ ನಾನು ಸುಮಿತ್ರ ಅಮ್ಮನ ನನ್ನ ಸ್ವಂತ ಅಮ್ಮ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಆದವಳು ಮಕ್ಳಿಗೆ ಯಾವಾಗಲೂ ಬೈದು ಬುದ್ಧಿ ಹೇಳ್ತಾ ಇರ್ತಾರೆ. ಅದನ್ನು ನಾವು ಯಾವತ್ತೂ ತಪ್ಪು ಅಂದ್ಕೊಬಾರ್ದು. ನಾವು ತಪ್ಪು ಅಂತ ಅಂದ್ಕೊಂಡ್ರೆ ಆವಾಗ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ. ನಿನ್ನ ಮನಸ್ಸು ತುಂಬ ವಿಶಾಲವಾಗಿದೆ ಅಮ್ಮ. ನಿನ್ನ ಪ್ಲೇಸಲ್ಲಿ ಬೇರೆ ಯಾರು ಇದ್ದಿದ್ರೆ ಹೆಂಗೆಲ್ಲ ರಿಯಾಕ್ಟ್ ಮಾಡ್ತಾಯಿದ್ರು. ಆದರೆ ನೀನು ಆ ಥರ ರಿಯಾಕ್ಟ್ ಮಾಡಲಿಲ್ಲ. ನೀನು ನಮ್ಮ ಮೇಲೆ ಎಷ್ಟು ಕಾಳಜಿ ವಹಿಸ್ತೀಯ, ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀಯ. ನಾನು ಯಾವ ಜನ್ಮದಲ್ಲಿ ನೀನು ನನಗೆ ಮಗಳಾಗಿದ್ದೋ ಅಥವಾ ನನ್ನ ತಾಯಿ ಆಗಿದ್ದೋ ಅಂತ ಹೇಳ್ತಾ ಇರ್ತಾನೆ. ಆಗ ಶಾರದಾ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ, ಸರ್ ನಾನು ಈ ಜನ್ಮದಲ್ಲಿ ನಿಮ್ಮ ಮಗಳು, ಅದನ್ನು ಬಾಯ್ಬಿಟ್ಟು ಹೇಳೋದಕ್ಕೆ ಆಗ್ತಾ ಇಲ್ಲ, ನಾನು ಅಂಥ ಪರಿಸ್ಥಿತಿಯಲ್ಲಿದ್ದೀನಿ. ನಾನೇ ನಿಮ್ಮ ಮಗಳು ಅಂತ ಹೇಳೋ ದಿನ ಒಂದಿನ ಬಂದೇ ಬರುತ್ತೆ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಅವಾಗ ಶಾರದಾ, ನಾನು ಹೇಳಿದ್ದು ಕೇಳಿಸ್ತಾ ಅಂತ ಕೇಳ್ತಾ ಇರ್ತಾನೆ. ಅವಾಗ ಹ್ಞೂ ಸರ್ ಕೇಳಿಸ್ತು. ನನ್ನನ್ನು ನಿಮ್ಮ ಮಗಳೇ ಅಂತ ಅಂದ್ಕೊಳ್ಳಿ ಸರ್, ನಾನು ನಿಮ್ಮನ್ನ ಅಪ್ಪ ಅಂತಲೇ ಕರಿತೀನಿ, ನಾನು ನಿಮ್ಮನ್ನ ಅಪ್ಪ ಅಂತ ಕರಿಬೋದಾ ಅಂತ ಕೇಳ್ತಿರ್ತಾಳೆ. ನಿಮಗೆ ಖುಷಿ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಿನ್ನ ಅಪ್ಪ ಅಂತ ಕರಿಬೋದಮ್ಮ ಅಂತ ಹೇಳ್ತಿರ್ತಾರೆ. ಆಗ ಅಪ್ಪ ಅಂತ ಹೇಳ್ತಾಳೆ. ಆವಾಗ ಅವನು ಆಯಿತು ಅಂತ ಖುಷಿ ಪಡ್ತಾ ಇರ್ತಾನೆ. ಆವಾಗ ಅವಳು ಒಂದು ಪ್ಲೇಟ್ಸ್ನ ಎತ್ಕೊಂಡು ತಿರ್ಗಿ ಹೋಗ್ತಾ ಇರ್ತಾಳೆ. ಆವಾಗ ಮಗಳೇ ಅಂತ ಕರಿತಾನೆ. ಆವಾಗ ಹಿಂದೆ ತಿರುಗಿ ನೋಡ್ಬಿಟ್ಟು ತುಂಬ ಖುಷಿ ಆಗುತ್ತೆ ಅವಳಿಗೆ. ಆವಾಗ ಖುಷಿಯಿಂದನೇ ಆ ರೂಮಿಂದ ಆಚೆ ಹೋಗ್ತಾಳೆ. ಆದರೆ ಇವರಿಬ್ಬರು ಮಾತಾಡ್ತಾ ಇರೋದನ್ನ ಪಾರಿಜಾತ ಕದ್ದಿ ಕೇಳಿಸ್ಕೊತಾ ಇರ್ತಾಳೆ ಎಲ್ಲನೂ. ಏನೇ ಮಾಡೋದು ಕೊಟ್ಟಿದೆಯಾ ನೀನು, ಹೋಗಿ ಮಗಳೇ ಅಂತ ಅವ್ನು ಕರಿಬೇಕಂತೆ. ಇವಳು ಈ ಕಡೆ ತಿರುಗಿ ನೋಡ್ತಾಳಂತೆ. ಏನೂ ಗೊತ್ತಿಲ್ದೇ ಇಬ್ಬರು ಅಪ್ಪ ಮಗಳು ಅನ್ನೋ ಥರ ಅವತಾರ ಆಡ್ತಿದ್ದೀರಾ. ನಿಮ್ಗೇನಾರು ಎಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಇನ್ನೂ ಏನಾಗುತ್ತೋ ಏನೋ ಅಪ್ಪ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಸಿದ್ದು ಮತ್ತು ತಾತ 3 ಜನನೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆವಾಗ ಹೋಗಿದ್ದ ಕೆಲಸ ಏನಾಯಿತು ಮಾವ ಅಂತ ಸೌಮಿತ್ರ ಕೇಳ್ತಾ ಇರ್ತಾಳೆ. ಮತ್ತು ನನ್ನ ಮಗಳು ನನ್ನ ಮನೆಗೆ ಬಂದಿದ್ದಾಳೆ ಅಂದರೆ ಆ ಕೆಲಸ ಸಕ್ಸಸ್ ಆಗೇ ಆಗುತ್ತೆ. ಆ ಟೆಂಡರ್ ನಮ್ಮ ಕಡೆನೇ ಆಯಿತು ಅಮ್ಮ, ನಾವು ಟೆಂಡರ್ನ ತಗೊಂಡ್ವಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ತಾತ ಹೇಳ್ತಾ ಇರ್ತಾರೆ. ಹೌದಾ, ನನ್ನ ಮಗಳು ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ಲು, ಎಲ್ಲ ಒಳ್ಳೇದಾಯ್ತಲ್ಲ, ನಂಗೆ ಅದೇ ಸಂತೋಷ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಮತ್ತು ನಾನು ಸಿದ್ದು ಮತ್ತು ಶಾರದಾ ಇಬ್ಬರೂ ನನ್ನ 2 ಕಣ್ಗಳಿದ್ದಂಗೆ, ಅವರಿಬ್ಬರು ಇರುವಾಗ ನನಗೆ ಯಾವ ಟೆನ್ಷನು ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಖುಷಿ ಆಗ್ತಾ ಇರುತ್ತೆ ಮನೆಯವರು ಎಲ್ರಿಗೂ. ಈ ಥರ ನಿನಗೆ ತುಂಬ ಆಯಾಸ ಆಗಿರುತ್ತೆ, ಅಲ್ಲೆಲ್ಲ ಓಡಾಡಿ ನಿನಗೆ ತಿಂಡಿ ಕೊಡ್ತೀನಿ ಬಾಕಂದ ಅಂತ ಹೇಳ್ಬಿಟ್ಟು ಜ್ಯೋತಿಕನ್ನು ಕರ್ಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ. ಆವಾಗ ತಾತ, ನಿನ್ನಿಂದನೇ ಎಲ್ಲ ಒಳ್ಳೇದಾಗಿದ್ದು ಸಿದ್ದು, ನೀನು ತುಂಬ ಚೆನ್ನಾಗಿ ಮಾತಾಡಿದೆ ಕಣೋ ಅಂತ ಹೇಳ್ತಾ ಇರ್ತಾರೆ ತಾತ. ಆವಾಗ ತಾತ, ನಾನೇನು ಮಾತಾಡಿದೆ, ನೀವು ಹೇಳ್ಕೊಟ್ಟಿರೋದನ್ನೇ ಮಾತಾಡಿದ್ದೀನಿ, ನಂದೇನು ಇಲ್ಲ ತಾತ ಅಂತ ಹೇಳ್ತಿರ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ತಾತನೂ ರೂಮ್ಗೆ ಹೋಗ್ತಾರೆ. ಆವಾಗ ಸಿದ್ದುಗೆ ತುಂಬ ಖುಷಿಲಿ ಇರ್ತಾನೆ. ಅದನ್ನ ನೋಡ್ಬಿಟ್ಟು ವಿಮಲ ಹೇಳ್ತಾಳೆ, ಅಯ್ಯೋ ನೀನು ಎಷ್ಟು ಚೆನ್ನಾಗಿ ಕೆಲಸ ನಿಭಾಯಿಸ್ಕೊಬಂದೆ, ನಿನಗೆ ಕಂಪ್ನಿ ಅಂದರೆ ಎಷ್ಟೊಂದು ಇಷ್ಟ ಅಲ್ವಾ ಸಿದ್ದು ಅಂತ ಹೇಳ್ತಾ ಇರ್ತಾರೆ. ಹೌದು ಅಮ್ಮ, ನಮ್ಮ ಕಂಪ್ನಿನ ಯಾವಾಗಲೂ ದೊಡ್ಡ ಮಟ್ಟದಲ್ಲಿ ನಾನು ಬೆಳೆಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಕೈಕಾಲು ತೊಳ್ಕೊಬನ್ನಿ ಸರ್, ಊಟ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗಿಲ್ಲ ನಮ್ಮ ಶಾರದವ್ರೆ, ನಮ್ಮದು ಊಟ ಎಲ್ಲ ಅಲ್ಲೇ ಆಯಿತು. ನನಗೆ ಅಲ್ಲಿಗೆ ಮತ್ತು ಫಸ್ಟ್ ಟೈಮ್ ಅಲ್ಲಿಗೆ ಆಫೀಸ್ದು ಕೆಲಸದ ಮೇಲೆ ಹೋಗಿದ್ನಲ್ಲ, ತುಂಬ ಆಯಾಸ ಆಗಿದೆ, ನಾನು ಹೋಗಿ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಅವನು ರೂಮೊಳಗಡೆಗೆ ಹೋಗ್ತಾನೆ. ನನ್ನ ಮಗನ ಈ ಥರ ನೋಡಿ ಎಷ್ಟು ದಿನ ಆಗಿತ್ತು, ಅವನ ಮಗದಲ್ಲಿ ಎಂಥ ಕಳೆ ಇದೆ ನೋಡ್ದ ಶಾರದಾ ಅಂತ ಹೇಳ್ತಾ ಇರ್ತಾರೆ ವಿಮಲ ಅವರು. ಆವಾಗ ನೀವೇನು ತಲೆ ಕೆಡ್ಸ್ಕೊಂಬಿಡಿ ಅಮ್ಮ, ಅವರು ಇನ್ಮೇಲೆ ಹಿಂಗೆ ಇರ್ತಾರೆ ಅಂತ ಹೇಳ್ತಿರ್ತಾಳೆ. ಅವನು ಮತ್ತೆ ಮೊದಲಿನ ಥರ ಆಫೀಸ್ಗೆ ಹೋಗೋ ಥರ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಅವಾಗ ಅವರೂ ಮತ್ತೆ ಆಫೀಸ್ಗೆ ಹೋಗ್ತಾರೆ. ಆ ಥರ ನಾನು ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಏನೋಮ್ಮ, ನನ್ನ ಮಗ ಯಾವಾಗಲೂ ಈ ಥರ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಿರ್ತಾರೆ. ನನಗೂ ಆಯಾಸ ಆಗ್ತಿದೆ, ನಾನು ಹೋಗಿ ಮಲ್ಕೊತೀನಿ, ನೀನು ಆದಷ್ಟು ಬೇಗ ಮಲ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ವಿಮಲನು ಅವಳ ರೂಮಿಗೆ ಹೋಗ್ತಾಳೆ. ಅಡುಗೆ ಮನೆಯಿಂದ ನೆಡ್ಕೊಂಡು ಇರ್ತಾಳೆ. ಆವಾಗ ಶಾರದಾ ಚಿಟಿಕೆ ಹೊಡೆದ್ಬಿಟ್ಟು ಕರೀತಾಳೆ, ಅಲೋ ಜ್ಯೋತಿಕಾ ಕಮ್ಮಿಯರ್ ಅಂತ. ಅವಾಗ ಜ್ಯೋತಿಕಾ ಬರ್ತಾಳೆ. ಏನು ಜ್ಯೋತಿಕಾ, ಮುಖ ಒಳ್ಳೆ ಹರಳೆಣ್ಣೆ ಕುಡ್ದಂಗಿತ್ತು ಅಂತ ಕೇಳ್ತಾ ಇರ್ತಾಳೆ. ಏಯ್ ಸುಮ್ಮನೆ ಇರೇ, ನಿನಗೆ ಯಾಕೆ ಅದೆಲ್ಲ ಅಂತ ಕೇಳ್ತಿರ್ತಾಳೆ. ಯಾಕೆ 20% ಕಮಿಷನ್ ಮಿಸ್ ಆಯಿತು ಅಂತ ಬೇಜಾರಾ ಅಂತ ಕೇಳ್ತಿರ್ತಾಳೆ. ಅಯ್ಯೋ ಇವಳಿಗೆ ಹೆಂಗಪ್ಪ ಗೊತ್ತಾಯಿತು ಅಂತ ಅವಳು ಟೆನ್ಷನ್ ಮಾಡ್ಕೊತಿರ್ತಾಳೆ. ಇನ್ನು ಮೇಲೆ ನಿನ್ನ ಮೋಸದಾಟ ಯಾವುದೂ ನಾನು ನಡೆಯೋದಕ್ಕೆ ಬಿಡೋದಿಲ್ಲ. ನೀನು ಏನೇ ಮಾಡಿದ್ರೂ ಈ ಕಂಪ್ನಿಗೆ ಏನೂ ಮೋಸ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ. ಇನ್ಮೇಲೆ ನನ್ನನ್ನು ಮೀರಿ ನೀನು ಅದು ಹೆಂಗೆ ಮೋಸ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಅವ್ರು ಹೇಳ್ತಿರುವಾಗಲೇ ಅಲ್ಲಿಗೆ
ದೀಪು ಓಡ್ ಬರ್ತಾಳೆ. ಅಮ್ಮ ಡ್ರಾಯಿಂಗ್ ಮಾಡಿದ್ದೀನಿ ಅಮ್ಮ, ನೋಡಮ್ಮ ಚೆನ್ನಾಗಿದೆಯಮ್ಮ ಅಂತ ಹೇಳ್ತಿರ್ತಾಳೆ. ಕಂದ, ನಮ್ಮ ಮನೇಲಿ ಕೆಲವೊಂದು ಕೆಟ್ಟ ಕಣ್ಗಳಿವೆ, ಆ ಕೆಟ್ಟ ಕಣ್ಣುಗಳು ನಮ್ಮ ಮೇಲೆ ಬಿದ್ದರೆ ಎಲ್ಲನೂ ಹಾಳಾಗ್ಬಿಡುತ್ತೆ. ಆ ಕೆಟ್ಟ ಕಣ್ಗಳು ನಮ್ಮ ಮೇಲೆ ಬೀಳೋಕ್ಕೂ ಮುಂಚೆ ನಾವು ಇಲ್ಲಿಂದ ಹೋಗ್ಬಿಡೋಣ ಬಾ ಅಂತ ಹೇಳ್ಬಿಟ್ಟು ಶಾರದಾ ದೀಪನ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ಆವಾಗ, ಶಾರದಾ, ನಾನು ಮಾತ್ರ ನಿನ್ನ ಬಿಡೋದಿಲ್ವೇ? ಈ ಕೆಟ್ಟ ಕಣ್ಣು ಆಲ್ರೆಡಿ ನಿನ್ನ ಮೇಲೆ ಬಿದ್ದಿದೆ, ಈ ಕೆಟ್ಟ ಕಣ್ಣು ಬಿದ್ದರೆ ಏನಾಗುತ್ತೆ ಅಂತ ನಿನಗೆ ತೋರಿಸ್ತೀನಿ ಇರು, ನಿನ್ನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ದೀಪು ಮತ್ತು ವಿಮಲ ಇಬ್ಬರೂ ಬಾಲೇಸಿ ಆಟ ಆಡ್ತಾ ಇರ್ತಾರೆ. ಅವಾಗ ನನಗೆ ಸಾಕಾಯ್ತು, ಕೊನೆ ಆಯಾಸ ಆಗ್ತಿದೆ, ಇನ್ನು ನಿಲ್ಲಿಸೋಣ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಅವಾಗ, ಇಲ್ಲ ಅಮ್ಮಮ್ಮ, ನೀವು ಇನ್ನೂ ನನ್ನ ಜೊತೆ ಆಟ ಆಡಬೇಕು ಅಂತ ದೀಪು ಬಾಲೇಸಿತಾನೆ ಇರ್ತಾಳೆ. ಅವಾಗ, ನನಗೆ ಸುಸ್ತಾಗ್ತಿದೆ ಕಣೆ, ನಾನು ವಯಸ್ಸಾದವಳಲ್ವಾ, ನಾನು ನಿಮ್ಮ ಅಮ್ಮಮ್ಮ ಅಲ್ವಾ, ಅದಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲ, ನಮ್ಮ ಅಮ್ಮ ತುಂಬ ಸ್ಟ್ರಾಂಗು, ನಿಮ್ಮ ಕೈಲಿ ಆಗುತ್ತೆ, ಇನ್ನೂ ಆಡಿ ಆಡಿ ಅಂತ ಖುಷಿಯಲ್ಲೇ ಅವ್ರ ಕೈಲಿ ಆಟ ಆಡಿಸ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಆರತಿ ಬರ್ತಾಳೆ. ಅಮ್ಮ, ನೀನು ಮಾತ್ರೆ ತೊಗೊಳ್ಳೋ ಟೈಮ್ ಆಯ್ತಮ್ಮ, ಯಾಕಿನ್ನ ಮಾತ್ರೆ ತೊಗೊಂಡಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ಮತ್ತು ದೀಪು ಬಿಡಬೇಕಲ್ಲ, ನಾನು ಆಟ ಆಡೋದಕ್ಕೆ ಬಾ ಬಾ ಅಂತ ಕರಿತಿದ್ದಾಳೆ, ಅದಕ್ಕೆ ಅವಾಗಿಂದ ಆಟ ಆಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ದೀಪು, ದಯವಿಟ್ಟು ನೀನು ಒಬ್ಬಳೇ ಆಟ ಆಡ್ಕೋ, ಅಮ್ಮಂಗೆ ಮಾತ್ರೆ ಕೊಡಬೇಕು, ಮಾತ್ರೆ ತಿಂದಾದ್ಮೇಲೆ ನೀವು ಬೇಕಾದ್ರೆ ಆಟ ಆಡಿವ್ರಂತೆ ಅಂತ ಹೇಳ್ತಾಳೆ. ಆಯಿತು ಆರತಿ ಅಕ್ಕ, ನೀವು ಅಮ್ಮಮ್ಮಗೆ ಮಾತ್ರೆ ಕೊಡಿ, ನಾನೇ ಒಬ್ಬಳೇ ಆಟ ಆಡ್ಕೊತೀನಿ ಅಂದ್ಬಿಟ್ಟು ಅವಳು ಆಟ ಆಡ್ಕೊತಾ ಇರ್ತಾಳೆ. ಆರತಿ ವಿಮಲನ್ನು ಕರ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ಆವಾಗ ಜ್ಯೋತಿಕಾ ಮತ್ತು ಪಾರಿಜಾತಿ ಇಬ್ಬರೂ ಆಚೆ ಕಡೆ ಬರ್ತಾರೆ. ಬಂದ್ಬಿಟ್ಟು, ನೋಡು ಹೆಂಗೆ ಆಡ್ತಿದ್ದಾಳೆ, ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಿರ್ತಾಳೆ. ಅಯ್ಯೋ, ಇವಳಿಗೆ ಮಾತ್ರ ನೋಡೋಕೆ ಅವಳು ಚಿಕ್ಕ ಹುಡುಗಿ ಅಂದ್ಕೊಂಬೇಡಿ, ಅವಳಿಗೆ ಸಿಕ್ಕಾಪಟ್ಟೆ ಕೊಬ್ಬಿದೆ, ಒಣಜಂಬ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಿರ್ತಾಳೆ. ನನ್ನ ಮೊಮ್ಮಗಳಿಗೇನೆ ಹಿಂಗೆ ಅನಿಸಿದೆ ಅಂದರೆ ಅವಳು ಎಷ್ಟು ಬೇಜಾರು ಮಾಡಿರ್ಬೇಡ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಇರು, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಪಾರಿಜಾತ ಹೋಗ್ತಾ ಇರ್ತಾಳೆ. ಅಯ್ಯೋಯ್ಯೋ ಗ್ರಾನಿ, ನೀವೇನು ಮಾಡೋದಕ್ಕೆ ಹೋಗಬೇಡಿ, ಆ್ಯಕ್ಚುಲಿ ನಮಗೆ ಇವಳಿಂದ ತುಂಬ ಉಪಯೋಗ ಆಗೋದಿದೆ ಮುಂದೆ. ನಾನು ಆ್ಯಕ್ಚುಲಿ ಅವಳನ್ನ ನನ್ನ ಫೇವರಿಗೆ ತೊಗೊಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವಳೇನೆ ಸಿದ್ದು ಮತ್ತು ಶಾರದಾ ಮದುವೆ ಆಗೋದಕ್ಕೆ, ಅವರಿಬ್ಬರು ಒಂದಾಗೋದಕ್ಕೆ ಒಂದು ಕೊಂಡಿ ಇದ್ದಂಗೆ. ಈ ಕೊಂಡಿನ ಕಳ್ಚಿದ್ರೆ ಆಟೋಮೆಟಿಕಲಿ ಅವರಿಬ್ಬರು ದೂರ ಆಗ್ತಾರೆ. ಅದಕ್ಕೆ ನಾನು ಇವಳನ್ನ ಮುಂದೆ ಫ್ಯೂಚರಲ್ಲಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಅವಳಿಗೆ ಏನೂ ಮಾಡೋಕ್ಕೆ ಹೋಗಬೇಡಿ, ಅವಳನ್ನ ನಾನು ಯೂಸ್ ಮಾಡಿಕೊಂಡು ಸಿದ್ದು ಶಾರದನ ಯಾವ ಥರ ದೂರ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಿರ್ತಾಳೆ. ಇದೆಲ್ಲ ಆಗುತ್ತಾ ನಿಜವಾಗ್ಲೂ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಜೆಗೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.